ಆ್ಯಂಡ್ ಫೈನಲಿ ನಾವು ಬಂದು ಡೆಲ್ಲಿ ರೀಚ್ ಆದ್ವಿ. ಇವಾಗ ಡೆಲ್ಲಿಲಿ ರೂಮ್ ಮಾಡೋಕ್ಕೆ ಬಂದಿದ್ದೀವಿ. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ 1 ಕಿಲೋಮೀಟರ್ ಅಷ್ಟೇ. ಸೊ ಇಲ್ಲಿ ರೂಮ್ ಮಾಡಿದ್ದೀವಿ. ಏನಕ್ಕೆ ರೂಮ್ ಮಾಡಿದ್ದೀವಿ ಅಂದರೆ ನಮ್ಮದು ಟ್ರೈನ್ ಇರೋದು 8 o'clock. ಅವ್ರು ಹೇಳಿದರು ನಮಗೆ ಮಧ್ಯಾಹ್ನದ ಮೇಲೆ ಬುಕ್ ಮಾಡ್ಕೊಳ್ಳಿ, ಟ್ರಾಫಿಕ್ ಜಾಮ್ ಇದ್ದರೆ ತುಂಬ ಲೇಟ್ ಆಗುತ್ತೆ ರೀಚ್ ಆಗೋದು. ಸೊ ಯಾವುದೇ ಟ್ರೈನು ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ಳಿ ಅಂತ. ನಾವು ಶಾಪಿಂಗ್ ಹೋಗೋಣ ಅಂತ 8 o'clock ಮಾಡ್ಕೊಂಡ್ವಿ. ಸೊ ಇನ್ನೇನು ಎಲ್ಲರೂ ಅದೇ ಥರ ಮಾಡಿದ್ದೀವಿ. ಎಲ್ಲರದು 4 o'clock 7 o'clock ಈ ಥರ ಇರೋದ್ರಿಂದ ಎಲ್ಲರೂ ರೂಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ತುಂಬ ಲಗೇಜ್ ಇರೋದ್ರಿಂದ ರೈಲ್ವೆ ಸ್ಟೇಷನ್ ಕ್ಲಾಕ್ ರೂಮಲ್ಲಿ ಲಗೇಜ್ ಇಟ್ಟರು ಅಷ್ಟೇ ಆಗುತ್ತೆ, ಇಲ್ಲಿ ರೂಮ್ ಮಾಡಿಕೊಂಡ್ರು ಅಷ್ಟೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೂಮ್ ಮಾಡ್ಕೊತಾ ಇದ್ವಿ. ಇಲ್ಲಿಂದ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಶಾಪಿಂಗ್ ಹೋಗ್ತೀವಿ. ಅಲ್ಲಿಂದ ಬಂದು ಬೆಂಗಳೂರಿಗೆ ಮನೆಗೆ ಹೋಗ್ತೀವಿ. ಕಾಯ್ತಾ ಇದ್ದೀವಿ ಮನೆಗೆ ಹೋಗೋಕ್ಕೆ. ಇವಾಗ ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಡ್ಲಿ ನೋಡಿ ಫುಲ್ಲು ಖುಷಿಯಾಗೋಯ್ತು. ಎಷ್ಟೊಂದು ದಿವಸ ಆಗಿತ್ತು ಈ ಥರ ಎಲ್ಲ ತಿಂದಿದ್ದೆ, 1 ವಾರ ಆಗಿತ್ತು ಅಷ್ಟೇ. ಬಟ್ ಮಿಸ್ ಮಾಡ್ಕೊತಾ ಇದ್ದೆ. ಚಿತ್ರಾನ್ನ ಅಂತ ಸಖತ್ ಮಿಸ್ ಮಾಡ್ಕೊತಿದ್ದೆ. ನಂಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಫೈನಲಿ ಇಡ್ಲಿ ಸಿಕ್ತು ಡೆಲ್ಲಿಲಿ. ಕರ್ನಾಟಕ ಹೋಟೆಲ್ ಅಂತ ಬರ್ತಿದ್ದಾರೆ ಅದ್ರ ಮೇಲೆ, ಸಖತ್ ಖುಷಿ ಆಯ್ತು. ಅದಕ್ಕೆ ಒಳಗಡೆ ಬಂದ್ವಿ. ಬಟ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಸಮಾಧಾನ ಆಯಿತು. ಹಾಂ, ಸಂಜೆ 5:30 ಆಗ್ತಾ ಇದೆ. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡಿ, ನಮಗೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಇದೆ 8 o'clockಗೆ. ಸೊ ಹೋಗಿ ಬೇಗ ಪಿಕ್ ಆಗಬೇಕು. ಫಸ್ಟ್ ಟೈಮ್ ನಾನು ಡೆಲ್ಲಿಲಿ ಇಷ್ಟೊತ್ತು ಇದ್ದಿದ್ದು ಅನಿಸುತ್ತೆ. ಅಂದರೆ ಇದ್ದೆ, ಬರೀ ಏರ್ಪೋರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅವತ್ತು ಆಚೆ ಇಷ್ಟೆಲ್ಲ ಬಂದೇ ಇರಲಿಲ್ಲ. ಫಸ್ಟ್ ಟೈಮ್ ಇಷ್ಟೊತ್ತು ಇದ್ದು ಎಲ್ಲ ಫುಲ್ಲು ಇದು ಮಾಡಿದ್ದು. ಬಟ್ ಬೇಜಾರಾಗ್ತಾಯಿದೆ ಮನೆಗೆ ಹೋಗೋಕ್ಕೆ. ನಮ್ಮ ಬಾಯ್ಸ್ನೆಲ್ಲ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಾಯಿದೆ. ಮಿಸ್ ಯು ಪ್ರದೀಪ್ ರಾ, ಮಿಸ್ ಯು ರಾ, ಡೋಂಟ್ ಕ್ರೈ ರಾ. ಬಟ್ ಲಿಟ್ರಲಿ ಫಸ್ಟ್ ಟೈಮ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಅಂದರೆ ನನಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಗಿದ್ದರು, ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು, ತುಂಬ ಕೇರ್ ಮಾಡ್ತಾಯಿದ್ರು. ಎಲ್ಲೇ ಹೋದರೂ ಪಾಪ ನಮ್ಮ ಜೊತೆಗೆ ಬರೋರು. ನಮ್ಮ ರೂಮಲ್ಲಿದ್ದರು, ಅವ್ರ ರೂಮ್ನ ಬಿಟ್ಬಿಟ್ಟು ನಮ್ಮ ರೂಮಿಗೆ ಬಂದು ಕೂತ್ಕೊಳ್ಳೋರು. ಅಷ್ಟು ಕನೆಕ್ಟ್ ಆಗಿದ್ವಿ. ಇದು ನಾವೀಗ ಮನಮೋಹನ್ ಸಿಂಗ್ ಅವ್ರ ಮನೆ ನೋಡ್ಕೊಂಡ್ಬಂದ್ವಿ. ಇದು ಬಂದ್ಬಿಟ್ಟು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನೆ ಅಂತ ಹೇಳಿದ್ರು. ಸೊ ಈ ಓಲ್ಡ್ ಟ್ರಿಪ್ಪಲ್ಲಿ ನಾವು ಜಾಸ್ತಿ ಮಿಸ್ ಮಾಡೋದು ಈ 3 ಜನನ, ನಮ್ಮ ಬಾಯ್ಸ್ನ. ಮಿಸ್ ಯುರಾ. ಸೊ ಇವ್ರು ನೆಕ್ಸ್ಟ್ ಇಲ್ಲಿಂದ ವಾರಣಾಸಿಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಹೋಗೋ ಪ್ಲ್ಯಾನ್ ಇತ್ತು. ಈ ವೈರಾ ಕಮ್ ವಿಲ್ ಕಂಟಿನ್ಯೂ ಇನ್ ರೈಲ್ವೆ ಸ್ಟೇಷನ್ ಕಮ್ರಾ. ಏನು ಹತ್ಬಿಟ್ಟು ನೀಟಾಗಿ ಕಣ್ಣೀರು ಉಸ್ಕೊಂಡ ಕಳ್ಳ. ರಾರಾ ಇಲ್ ನೆವರ್ ಕ್ರೈ ಬಟ್ ಹಿಲ್ ಆಕ್ಟ್ ಲೈಕ್ ಈಸ್ ಕ್ರೈಯಿಂಗ್. ಡೌರಾಜ ಅಯ್ಯೋ ವಾಟ್ ನಾಟಕ್ ಕಮ್ರಾ. ಡೋಂಟ್ ಕ್ರೈ, ಕಮ್ ನೌ. ಹೋಗೋಣ ಬನ್ನಿ, ಲೇಟ್ ಆಯಿತು. ವಾಟರ್ ಬಾಟಲ್ ತಗೊಳ್ಳಿ, ನೀರು ಬೇಕಾಗುತ್ತೆ. ಎಲ್ಲ ಒಂದು ಇಕ್ಕಳಿ. ಲೆಟ್ಸ್ ಗೋ. ನಡ್ರಾ ನಡಿ. ಇಬ್ಬರು ತಮ್ಮಡು. ಇವ್ ನನಗೆ ಅಣ್ಣ ಆಗ್ಬೇಕು. ನಂಗೆ ಗೊತ್ತೇ ಇರಲಿಲ್ಲ, ಇವತ್ತು ಗೊತ್ತಾಗಿದ್ದು ನನಗೆ ಅಣ್ಣ ಆಗ್ಬೇಕು ಅಂತ. ಕಮ್. ಲಾಸ್ಟ್ ಸೆಲ್ಫಿ. ವಾಟ್ರಾ ಫುಲ್ ಮನಿ ಕಮ್ಮಿಂಗ್. ಇವನ್ ಬರೀ ಸ್ನ್ಯಾಪೇ, 3 ಹೊತ್ತು ಸ್ನ್ಯಾಪೇ. 1 ವಾರದ ಮುಂಚೆ ಇವ್ರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ಫಸ್ಟ್ ಡೇ ಇವ್ರನ್ನ ನೋಡಿದಾಗ ನಂಗೆ ಇಷ್ಟನೇ ಆಗಿರಲಿಲ್ಲ. ಲಿಟ್ರಲಿ ನಾವಿಬ್ರಿಗೂ ಅಷ್ಟು ಇಷ್ಟ ಆಗಲಿಲ್ಲ. ಬೇಡ ಅನ್ನೋಷ್ಟು ಮಾಡ್ತಾಯಿದ್ದಾರೆ ನಮಗೆ. ಇದೆಲ್ಲ ವೀಡಿಯೋ ಮಾಡಬಾರ್ದು, ಬಟ್ ಸ್ಟಿಲ್ ನನಗೆ ನಾಳೆ ದಿವಸ ಅವ್ರನ್ನ ಮರೆಯೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ದೇ ವರ್ ಸೋ ಕೈಂಡ್. ಸೀರಿಯಸ್ಸಾಗಿ ತುಂಬ ಮಿಸ್ ಮಾಡ್ಕೋತೀನಿ ಇವ್ರನ್ನ.
ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಮಾಡ್ತಾಯಿದ್ದಾರೆ ನಮಗೋಸ್ಕರ. ಸಖತ್ ಖುಷಿ ಆಗುತ್ತೆ ಈ ಥರ ಅಂದರೆ ಅನ್ನೋಯಿಂಗ್ಲಿ ಸ್ಟ್ರೇಂಜರು ಇಷ್ಟೊಂದು ನಮಗೆ ಮಾಡ್ತಾರೆ ಅಂದರೆ ತುಂಬ ಕ್ಲೋಸ್ ಆದ್ವಿ. ಅವ್ರಿಗೆ ನಾವಿಷ್ಟ ಆದ್ವಿ, ನಮ್ಗೆ ಅವ್ರು ಇಷ್ಟ ಆಗ್ತಾ ಹೋದರು. ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ಇವತ್ತೆಲ್ಲರೂ ಹೊರಡ್ತಾ ಇದ್ವಿ, ಎಲ್ಲರಿಗೂ ಬೇಜಾರಿದೆ. ಬಟ್ ಸ್ಟಿಲ್ ವಿಚುರ ಸೋನಲ್ಲಿ ಐ ಗೆಸ್. ಸೊ ಬಾಯ್. Kariyate. We ate na idli. Eight. He bought something for me. For us, not for me, but for us. Slap him. ಸೊ ಇವ್ರು ಇವಾಗ ಇಲ್ಲಿಂದ ವಾರಣಾಸಿಗೆ ಹೋಗ್ತಾ ಇದ್ದಾರೆ. ನಾವು ಹೋಗೋ ಪ್ಲ್ಯಾನ್ ಇತ್ತು, ಅಂದರೆ ನಾನು ಹೋಗೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಕಡೆ ಟಿಕೆಟು ಸಿಗ್ತಾ ಇಲ್ಲ ನಮಗೆ, ಟ್ರೈನ್ ಟಿಕೆಟು ಸಿಗಲಿಲ್ಲ. ಮತ್ತು ನಮ್ಮದು ಆಫೀಸ್ ವರ್ಕು ಇರೋದ್ರಿಂದ ಎರಡು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಹೆಂಗೂ ಬಂದಿದ್ದೀನಿ, ಮುಗಿಸ್ಕೊಂಡು ಹೋಗ್ಬಿಡೋಣ ಅನ್ನೋ ಮನಸ್ಸು. ಅಯೋಧ್ಯ ಮತ್ತು ವಾರಣಾಸಿ ಎರಡೂ ನೋಡ್ಕೊಂಡು ಹೋಗ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನಾನೇ ಡ್ರಾಪ್ಔಟ್ ಮಾಡಿದೆ. ಓಕೆ ಫೈನ್, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ ಬೇಡ, ಈಗ ಸದ್ಯಕ್ಕೆ ಬೇಡ, ಪ್ಲ್ಯಾನ್ ಮಾಡೋಣ ಇನ್ಯಾವಾಗಾದ್ರು ಅಂತ ಹೇಳಿ ಸುಮ್ಮನೆ ಆಗಿದ್ದೀವಿ. ಸೊ ನಮ್ಮ ವಾಯ್ಸ್ ವಾರಣಾಸಿಗೆ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಬರಲಿ, ಅವ್ರು ಹೋಗಿ ಬಂದಮೇಲೆ ನಾವು ಹೋಗೋಣ. ಇನ್ನು ಒಂದು ಸ್ವಲ್ಪ ಟೈಮ್ ತೊಗೊಂಡು, ಸದ್ಯಕ್ಕಂತೂ ಇನ್ನೇನು ಬೇಡ. ಇನ್ನೊಂದು 6 ತಿಂಗಳು ನೆಮ್ಮದಿಯಾಗಿ ಮನೇಲಿರಬೇಕು. ತುಂಬಾ ಕೆಲಸಗಳಿದೆ, ಅವೆಲ್ಲ ಮಾಡಬೇಕು. ಅಲ್ಲಿವರೆಗೂ ಬ್ರೇಕ್ ತೊಗೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಇವಾಗ ಸದ್ಯಕ್ಕೆ ಫಸ್ಟ್ ಹೋಗಿ ಟ್ರೈನ್ ಹತ್ತಬೇಕು, ಬೆಂಗಳೂರಿಗೆ ಹೋಗಬೇಕು. ಆ್ಯಂಡ್ ನಮ್ಮ ಟ್ರಿಪ್ ಇವತ್ತು ಇಲ್ಲಿಗೆ ಮುಗೀತು. ಸೊ ಇಲ್ಲಿಂದನೇ ನಾನು ನಿಮಗೆ ಬಾಯ್ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನೆಲ್ಲ ವೀಡಿಯೋಸ್ಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲನೂ ಶೇರ್ ಮಾಡಿ. ಐ ಹೋಪ್ ನನ್ನ ವೀಡಿಯೋಗಳಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಸರಿ ಮಾಡ್ಕೋಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಯಾವುದಾದ್ರೂ ಒಳ್ಳೇದಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.